ನಾನು ಅವತ್ತು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಈ ನಾಯಿನ ಜೊತೆ ಆಟ ಆಡ್ಕೊಂಡು ನಮ್ಮ ಅತ್ತೆ ಮನೇಲಿ ಕೂತಿದ್ದೆ. ಈ ಒಂದು 2 ಚೀಟಿಗಳು ತಗೊಂಬಂದು ನಮ್ಮ ವೈಫ್ ನನಗೆ ತೋರಿಸಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಏನು ಬರ್ದಿದೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಏನೋ ಒಂದು ತಮಾಷೆಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ಕೊಂಡೆ. ಅದರಲ್ಲಿ ಐಫೋನ್ ಅಂತ ಬರ್ದಿತ್ತು. ಸೊ ನೆಕ್ಸ್ಟ್ ಡೇ ನಾವು ತುಮಕೂರಿಗೆ ಬಂದ ತಕ್ಷಣ ಅಲ್ಲಿಂದ ಸೀದಾ ಕರ್ಕೊಂಡ್ ಬಂದಿದ್ದು ನನ್ನ ಫ್ರೆಂಡ್ ಒಬ್ರು ಕೆಲಸ ಮಾಡ್ತಿರುವಂತ ಜಾಗ. ನಮ್ಮ ತುಮಕೂರಿನ ಬಟವಾಡಿಲಿ ಲೊಕೇಟ್ ಆಗಿರುವಂತಹ ಈ ಶಾಪಿಗೆ ಕರ್ಕೊಂಡ್ ಬಂದ್ರು. ಈ ಶಾಪಿಗೆ ಬಂದ್ಬಿಟ್ಟು ಸೊ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಮೊದಲನೇದಾಗಿ ನನ್ನ ಕನಸಿನ ಮೊಬೈಲ್ ತಗೋಬೇಕು ಅಂತ ಅಂದ್ರೆ ಅದು ಸ್ಯಾಮ್ಸಂಗ್ S24 ಅಲ್ಟ್ರಾ ತಗೋಬೇಕು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಇದ್ದಿದ್ದು. ಆದರೆ ಸೊ ನಮ್ಮ ವೈಫು ನನಗೆ ಗಿಫ್ಟ್ ಕೊಡ್ತಿರುವಂಥ ಕಾರಣಕ್ಕೆ ಅವ್ರು ಯಾವ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ವೇಟ್ ಮಾಡ್ತಿದ್ದೆ. ಸೊ ಫೈನಲ್ ಆಗಿ ಎಲ್ಲ ಕಡೆ ತಿರ್ಸ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸಿದ್ದು ನನಗೆ iPhone 17. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರುವಂಥ ಗಿಫ್ಟು ನನಗೆ ಕೊಡಿಸಿರುವಂಥದ್ದು ನನ್ನ ವೈಫು. ಸೊ ನನಗಂತೂ ಆ ದಿನ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ನಾನು ಒಂದು ದಿನದ ಹಿಂದೆ ಸೊ ಆ ಒಂದು ನನ್ನ ಹಳೆಯ ಫೋನಲ್ಲಿ ಪ್ರಮೋಷನ್ಗಾಗಿ ಹೋಗಿ ಅಲ್ಲಿ ಕಷ್ಟಪಡ್ತಿರುವಂಥ ಒಂದು ಸಂದರ್ಭ ಏನೈತೆ ಅದನ್ನು ನಾನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವತ್ತು ಸಖತ್ತು ಬೇಜಾರಾಗಿದ್ದೆ ನನ್ನ ಹಳೆಯ ಮೊಬೈಲ್ ಮೇಲೆ. ಸೊ ತುಂಬ ಬೇಜಾರಾಗಿರೋ ಕಾರಣ ಸೊ ಅವ್ರು ಯಾವಾಗ ಅಂದ್ಕೊಂಡ್ರು ಏನು ಅಂದ್ಕೊಂಡ್ರು ಇವ್ರು ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇದ್ದಾರಲ್ಲ ಇವ್ರಿಗೇನಾದರೂ ಗಿಫ್ಟ್ ಹಾಕಿ ಕೊಟ್ಬಿಡೋಣ, ಇಲ್ಲಾಂದರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವರ ಮನಸ್ಸಿಗೆ ತಗೊಂಬಂದು ಸೊ ನನಗೆ ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಫೈನಲ್ ಆಗಿ ನನಗೆ ನನ್ನ ವೈಫು ಗಿಫ್ಟ್ ಕೊಡಿಸಿದ್ದಾರೆ, ಅದು iPhone 17. ಸೊ ನನಗಂತೂ ಸಖತ್ ಇಷ್ಟ ಆಯಿತು, ಸಖತ್ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ.